ಖಡ್ಗಕ್ಕಿಂತ ಲೇಖನಿ ಹರಿತು ಎನ್ನುವ ಗಾದೆಯನ್ನು ನೀವು ಕೇಳಿರ್ತೀರ. ಲೇಖನಿ ಅಂದರೆ ಪೆನ್ನು, ಪೆನ್ನು ಅಂದರೆ ಸಾಹಿತ್ಯ. ಅಂದರೆ ಸಾಹಿತ್ಯ ಪರಿಣಾಮಕಾರಿಯಾಗಿ ಸತ್ವಪೂರ್ಣವಾಗಿರಬೇಕಾದ್ರೆ ವಾಕ್ಯ ರಚನೆ ಮುಖ್ಯ. ಅದರಲ್ಲೂ ಕೂಡ ಪದಗಳ ಆಯ್ಕೆ, ಜೋಡಣೆ, ಬಳಕೆ ತುಂಬ ಮುಖ್ಯವಾಗುತ್ತೆ. ಇಲ್ಲಿ ಕೌಶಲ್ಯ, ಕಲೆ ಇದ್ದಾಗ ಮಾತ್ರ ಸಾಹಿತ್ಯದ ಶೈಲಿ ಸುಂದರ ಮತ್ತು ಆಕರ್ಷಣೀಯವಾಗಿರುತ್ತೆ. ಓದುಗರ ಮನ ಸೂರೆಗೊಂಡು ಆಕರ್ಷಣೆಯನ್ನು, ಆಸಕ್ತಿಯನ್ನು ಕೆರಳಿಸುತ್ತೆ. ಹಾಗಾಗಿ ಸಾಹಿತ್ಯದಲ್ಲಿ ಸ್ವಾಭಾವಿಕ ಪದಗಳನ್ನು ಬಳಕೆ ಮಾಡುವುದರೊಂದಿಗೆ ವಿಶಿಷ್ಟ ಪದಗಳನ್ನು ಕೂಡ ಜೋಡಿಸಬೇಕಾಗತ್ತೆ, ಬಳಕೆ ಮಾಡಬೇಕಾಗತ್ತೆ. ಅಂತಹ ಹಲವಾರು ಪದಗಳಿವೆ. ಅವುಗಳಲ್ಲಿ ಮುಖ್ಯವಾದವುಗಳೆಂದರೆ ಅನುಕರಣಾವ್ಯಯ ಮತ್ತು ದ್ವಿರುಕ್ತಿಗಳು. ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಅನುಕರಣಾವ್ಯಯಗಳು ಮತ್ತು ದ್ವಿರುಕ್ತಿಗಳನ್ನು ಅಭ್ಯಾಸ ಮಾಡೋಣ. ಅದಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ನನ್ನ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ. ಯಾಕಂದರೆ ಅನುಕರಣಾವ್ಯಯ ದ್ವಿರುಕ್ತಿ ಅಂದರೆ ಫುಲ್ ಕನ್ಫ್ಯೂಷನ್ನು. ಯಾವುದು ಅನುಕರಣಾವ್ಯಯನ ಹೋಗಿ ದ್ವಿರುಕ್ತಿನ ಬರೀತಾರೆ, ದ್ವಿರುಕ್ತಿನ ಹೋಗಿ ಅನುಕರಣಾವ್ಯಯ ಬರೀತಾರೆ. ಅದು ಅತ್ಯಂತ ಸುಲಭ ಮತ್ತು ಸರಳ ಇದೆ. ನಾವು ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ವಿ. ಈ ವಿಡಿಯೋನ ಫುಲ್ ನೋಡಿ, ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಹಾಗೆ ಇದುವರೆಗೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಅನುಕರಣಾವ್ಯಯಗಳು, ಇಲ್ಲಿ ಎರಡು ಪದಗಳಿವೆ. ಒಂದು ಅನುಕರಣೆ, ಇನ್ನೊಂದು ಅವ್ಯಯ ಅಂತ. ಹೌದಾ? ಮೊದಲು ಅವ್ಯಯ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಇಲ್ಲಿ ಹೆಸರನ್ನು ಕೇಳಿದ ತಕ್ಷಣವೇ ಏನಂತ ಗೊತ್ತಾಗುತ್ತೆ ನಮಗೆ? ಅವ್ಯಯದ ಭಾಗ ಅನುಕರಣಾವ್ಯಯ. ಹೌದಾ? ಹಾಗಾದರೆ ಅವ್ಯಯ ಅಂದರೆ ಏನು ಅನ್ನೋದನ್ನು ಮೊದಲು ತಿಳ್ಕೊಳ್ಳೋಣ. ನಂತರದಲ್ಲಿ ಇದರ ಒಂದು ಭಾಗವಾಗಿರ್ತಕ್ಕಂತಹ ಅನುಕರಣಾವ್ಯಯವನ್ನು ಅರ್ಥ ಮತ್ತು ಉದಾಹರಣೆಯೊಂದಿಗೆ ತಿಳಿಯೋಣ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಅವ್ಯಯಗಳು. ಅವನು ಚೆನ್ನಾಗಿ ಓದಿದನು, ಅವಳು ಚೆನ್ನಾಗಿ ಓದಿದಳು, ಅವರು ಚೆನ್ನಾಗಿ ಓದಿದರು, ಅದು ಚೆನ್ನಾಗಿ ಓದುತ್ತದೆ. ಹೌದಾ? ಇಲ್ಲಿ ಕರ್ತೃ ಚೇಂಜ್ ಆಗುತ್ತೆ. ಇಲ್ಲಿ ಓದಿದನು, ಓದಿದಳು, ಇಲ್ಲಿ ಕ್ರಿಯಾಪದದಲ್ಲಿ ಇದು ಒಂದು ಲಿಂಗಕ್ಕನುಸಾರವಾಗಿ ಬದಲಾಗುತ್ತೆ. ಆದರೆ ಚೆನ್ನಾಗಿ ಎನ್ನುವಂತಹ ಪದದಲ್ಲಿ ಯಾವ ಒಂದು ಬದಲಾವಣೆಯೂ ಕೂಡ ಇಲ್ಲ. ಹೌದಾ? ಯಾವುದೇ ಬದಲಾವಣೆಯಲ್ಲಿ ಆಗ್ತಾ, ಅದು ಮೂಲ ರೂಪದಲ್ಲಿಯೇ ಇದೆ. ಇಲ್ಲಿ ನೋಡಿ, ಮೇಲಿನ ಎಲ್ಲ ವಾಕ್ಯಗಳಲ್ಲಿ ಬಂದಿರುವ ಚೆನ್ನಾಗಿ ಎಂಬ ಪದವು ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕ ಲಿಂಗಗಳಲ್ಲೂ ಏಕವಚನ, ಬಹುವಚನಗಳಲ್ಲೂ ಯಾವ ವ್ಯತ್ಯಾಸವನ್ನು ಹೊಂದದೆ ಬಳಕೆಯಾಗಿದೆ. ನೋಡಿಲಿ, ಅವನು ಅನ್ನೋದೇನಿದು ಪುಲ್ಲಿಂಗ, ಅವಳು ಸ್ತ್ರೀಲಿಂಗ, ಅವರು ಇದೇನು ಬಹುವಚನ ಆಗುತ್ತೆ, ಅದು ಅಂತಕ್ಕಂಥದ್ದು ನಪುಂಸಕಲಿಂಗ. ಓದಿದನು ಅನ್ನೋದು ಇದೇನಾಗುತ್ತೆ ಇಲ್ಲಿ? ಇದು ಪುಲ್ಲಿಂಗ. ಓದಿದಳು ಸ್ತ್ರೀಲಿಂಗ, ಓದಿದರು ಬಹುವಚನ, ಓದುತ್ತದೆ ನಪುಂಸಕಲಿಂಗ. ಹೌದಾ? ಹೀಗೆ ಅದು ಲಿಂಗ ಆಗಿರ್ಬೋದು, ವಚನ ಆಗಿರ್ಬೋದು, ಸ್ತ್ರೀಲಿಂಗ, ಪುಲ್ಲಿಂಗ, ನಪುಂಸಕಲಿಂಗ, ಏಕವಚನ, ಬಹುವಚನ, ಯಾವುದೇ ಪದ ಇದ್ದರೂ ಕೂಡ ಇಲ್ಲಿ ಚೆನ್ನಾಗಿ ಎನ್ನುವಂಥದ್ದು ಈ ಮೂಲ ಪದದಲ್ಲಿ ಯಾವುದೇ ಒಂದು ವ್ಯತ್ಯಾಸ ಹೊಂದಿಲ್ಲ. ಅಲ್ಲಿ ಅದಕ್ಕೂ ಕೂಡ ಏನಿಲ್ಲಿ ಯಾವುದೇ ವಿಧವಾದ ಪ್ರತ್ಯಯನೂ ಕೂಡ ಸೇರುವುದಿಲ್ಲ. ನೋಡಿ, ಇಲ್ಲಿ ಚೆನ್ನಾಗಿ ಎಂಬುದರ ಮೇಲೆ ಯಾವ ವಿಧವಾದ ಪ್ರತ್ಯಯಗಳು ಸೇರುವುದಿಲ್ಲ. ಇಲ್ಲಿ ನೋಡಿ, ಕೊನೆಯದಾಗಿ ಅವನು ಚೆನ್ನಾಗಿ ಓದಿದನು. ಓದು ಎನ್ನುವಂಥದ್ದೇನಿದು ಕ್ರಿಯಾಪದ, ಓದಿದನು. ಅನು ಎನ್ನುವಂಥದ್ದೇನಿದು ಪ್ರತ್ಯಯ. ಇಲ್ಲಿ ಓದು ಅನ್ನೋದಕ್ಕೆ ಪ್ರತ್ಯಯ ಸೇರ್ಸೋಕೆ ಬರುತ್ತೆ. ಓದಿದನು, ಓದಿದಳು, ಅನು, ಅಳು, ಅರು. ಹೌದಾ? ಇವೆಲ್ಲ ಪ್ರತ್ಯಯಗಳು. ಹೌದಾ? ಇದಕ್ಕೆ ಸೇರ್ಸೋಕೆ ಬರುತ್ತೆ. ಆದರೆ ಚೆನ್ನಾಗಿ ಇದಕ್ಕೆ ಸೇರ್ಸೋಕೆ ಬರುತ್ತಾ? ಚೆನ್ನಾಗಿದನು, ಚೆನ್ನಾಗಿ ಅನ್ನೋ, ಹೀಗೆ ಇದಕ್ಕೆ ಯಾವ ಪ್ರತ್ಯಯಗಳು ಕೂಡ ಸೇರುವುದಿಲ್ಲ. ಹೀಗೆ ಲಿಂಗ, ವಚನ, ವಿಭಕ್ತಿಗಳಿಂದ ಯಾವ ವ್ಯತ್ಯಾಸವನ್ನು ಹೊಂದದ ಅನೇಕ ಶಬ್ದಗಳನ್ನು ಭಾಷೆಯಲ್ಲಿ ಬಳಸುತ್ತೇವೆ. ಉದಾಹರಣೆ, ಸುಮ್ಮನೆ, ನೆಟ್ಟನೆ, ಪಕ್ಕನೆ, ಮೆಲ್ಲನೆ, ಸುತ್ತಲೂ, ಹೌದು, ತರುವಾಯ, ಇಲ್ಲ. ಇಂಥ ಶಬ್ದಗಳನ್ನು ಅವ್ಯಯ ಎಂದು ಕರೆಯುತ್ತಾರೆ. ಈ ಅವ್ಯಯಗಳಿಗೆ ಯಾವ ಒಂದು ಶಬ್ದಗಳ ವ್ಯತ್ಯಾಸನೂ, ಲಿಂಗದ ವ್ಯತ್ಯಾಸನೂ ಆಗೋದಿಲ್ಲ. ಅಲ್ಲಿ ವಚನಗಳ ವ್ಯತ್ಯಾಸನೂ ಕೂಡ ವಿಭಕ್ತಿ, ಪ್ರತ್ಯಯ
ಯಾವುದರ ಪ್ರತ್ಯಯಗಳ ವ್ಯತ್ಯಾಸನೂ ಕೂಡ ಅಲ್ಲಿ ಆಗೋದಿಲ್ಲ. ಅಂತಹ ಶಬ್ದಗಳನ್ನೇನಂತ ಕರೀಲಾಗುತ್ತೆ? ಅವ್ಯಯಗಳು ಎಂದು ಕರೀಲಾಗುತ್ತೆ. ಅವ್ಯಯ ಅಂದ್ರೇನು? ವ್ಯಾಖ್ಯೆಯನ್ನು ನೋಡೋಣ. ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪ ಭೇದವನ್ನು ಹೊಂದದೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯ ಎಂದು ಕರೆಯಲಾಗುತ್ತೆ. ನೋಡಿ ಇಲ್ಲಿ ನಾಮಪದ ಕ್ರಿಯಾಪದಗಳಂತೆ. ಇಲ್ಲಿ ನಾಮಪದಗಳು ಏನಾಗ್ತಾ ಇದ್ದವು? ನಾಮಪದಗಳು ಕ್ರಿಯಾಪದಗಳು ಲಿಂಗ, ವಚನ, ವಿಭಕ್ತಿಗಳಿಂದ ಪ್ರತ್ಯಯಗಳಿಂದ ಏನಾಗ್ತಾ ಇದ್ದವು? ರೂಪಭೇದವನ್ನು ಪಡಿತಾ ಇದ್ದವು, ಅಲ್ಲಿ ಬದಲಾಗ್ತಾ ಇದ್ದವು. ಮೂಲ ರೂಪ ಅಂತಕ್ಕಂಥದ್ದು ಇರೋದಿಲ್ಲ, ಅದಕ್ಕೆ ಏನಾಗ್ತಾ ಇದೆ? ಇಲ್ಲಿ ಬದಲಾಗ್ತಾ ಇದ್ದವು, ವ್ಯತ್ಯಾಸವನ್ನು ಹೊಂದ್ತಾ ಇದ್ದವು. ಯಾವುವು? ನಾಮಪದ ಮತ್ತು ಕ್ರಿಯಾಪದಗಳು. ಅದಕ್ಕೆ ಇಲ್ಲಿ ಹೇಳಿದ್ದಾರೆ, ನಾಮಪದ ಕ್ರಿಯಾಪದಗಳಂತೆ ಲಿಂಗ, ವಚನ, ವಿಭಕ್ತಿಗಳಿಂದ ರೂಪಭೇದವನ್ನು ಹೊಂದದೆ. ನಾಮಪದ ಕ್ರಿಯಾಪದಗಳು ಏನಾಗ್ತಾ ಇದ್ದವು? ಲಿಂಗಕ್ಕೆ, ವಚನಕ್ಕೆ, ವಿಭಕ್ತಿ ಪ್ರತ್ಯಯಕ್ಕೆ ತಕ್ಕಂತೆ ಏನಾಗ್ತಾ ಇದ್ದಾವಲ್ಲಿ? ಬದಲಾಗ್ತಾ ಹೋಗ್ತವು. ಹಾಗೆ ಅವ್ಯಯಗಳು ಏನಿಲ್ಲ, ಅದರಂತೆ ರೂಪಭೇದವನ್ನು ಹೊಂದದೆ. ಇವು ಹೆಂಗೆ ಬದಲಾಗ್ತಾ ಇದ್ದಾವಲ್ಲ, ವ್ಯತ್ಯಾಸವನ್ನು ಹೊಂದ್ತಾ ಇದ್ದಾವಲ್ಲ, ಹಂಗೆ ಇವು ವ್ಯತ್ಯಾಸವನ್ನು ಹೊಂದಂಗಿಲ್ಲ. ಹೊಂದದೇನೆ ಏಕರೂಪವಾಗಿರುವ ಶಬ್ದಗಳನ್ನು ಅವ್ಯಯಗಳ ಎಂದು ಕರೆಯುತ್ತಾರೆ. ಇಲ್ಲಿ ಹೊಂದೇನೆ, ರೂಪಭೇದವನ್ನು ಹೊಂದೇನೆ, ವ್ಯತ್ಯಾಸವನ್ನು ಹೊಂದೇನೆ, ಮೂಲ ರೂಪದಲ್ಲಿ ಬದಲಾವಣೆ ಹೊಂದೇನೆ, ಒಂದೇ ಥರ ಆಗಿರೋದಕ್ಕೆ ಏಕರೂಪವಾಗಿರುವಂತಹ ಶಬ್ದಗಳನ್ನು ಏನಂತ ಕರೀಲಾಗುತ್ತೆ? ಅವ್ಯಯ ಅಂತ ಕರೀಲಾಗುತ್ತೆ. ಇಂತಹ ಶಬ್ದಗಳು ಸಾಕಷ್ಟಿದ್ದಾವು. ಇದರ ಅರ್ಥಕ್ಕೆ ಅನುಗುಣವಾಗಿ ಈ ಅವ್ಯಯಗಳನ್ನು ವಿಧಗಳನ್ನಾಗಿ ಮಾಡಲಾಗಿದೆ. ನೋಡಿ, ಸಾಮಾನ್ಯ ಅವ್ಯಯ. ಸಾಮಾನ್ಯ ಅವ್ಯಯ ಅಂದರೆ ಉದಾಹರಣೆಗಳು: ಚೆನ್ನಾಗಿ, ನೆಟ್ಟಗೆ, ತಟ್ಟನೆ, ಬಿಮ್ಮನೆ, ಸುಮ್ಮನೆ, ಬೇಗನೆ, ಹಾಗೆ. ಇವೆಲ್ಲ ಏನು? ಸಾಮಾನ್ಯ ಅವ್ಯಯಗಳು. ಅನುಕರಣ ಅವ್ಯಯಗಳು: ಜುಳುಜುಳು, ಪಟಪಟ, ಧಗಧಗ, ಸುಯ್ಯನೆ, ದಡದಡ, ಢಣಢಣ. ಇವು ಅನುಕರಣ ಅವ್ಯಯಗಳು. ಭಾವಸೂಚಕ ಅವ್ಯಯಗಳು: ಎಲ, ಅಯ್ಯೋ, ಅಕಟಕಟ, ಆಹಾ, ಭಲ, ಥೂ, ಅಬ್ಬಾ. ಇವೆಲ್ಲ ಭಾವಸೂಚಕ, ಭಾವನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥವುಗಳು. ಹಾಗೆ ಕ್ರಿಯಾರ್ಥಕ ಅವ್ಯಯಗಳು: ಇವು ಉಂಟು, ಬೇಕು, ಬೇಡ, ಅಹುದು, ಸಾಕು, ಇಲ್ಲ, ಅಲ್ಲ, ಹೌದು. ಇವೆಲ್ಲವುಗಳನ್ನು ಏನಂತ ಕರೀಲಾಗುತ್ತೆ? ಕ್ರಿಯಾರ್ಥಕ ಅವ್ಯಯಗಳು ಅಂತ ಕರೀಲಾಗುತ್ತೆ. ಸಂಬಂಧಾರ್ಥಕ ಅವ್ಯಯಗಳು: ಮತ್ತು ಅಂದರೆ ಇಲ್ಲಿ ಎರಡು ವಾಕ್ಯಗಳ ನಡುವೆ ಸಂಬಂಧವನ್ನು, ಎರಡು ಪದಗಳ ನಡುವೆ ಸಂಬಂಧವನ್ನು ಜೋಡಿಸ್ತಾ ಇದ್ದಾವೆ ಇವು. ಮತ್ತು, ಅಥವಾ, ಆದ್ದರಿಂದ, ಆದುದರಿಂದ, ಅಲ್ಲದೆ, ಹಾಗಾದರೆ. ಇವೆಲ್ಲವುಗಳು ಏನು? ಸಂಬಂಧಾರ್ಥಕ ಅವ್ಯಯಗಳು. ಕೃದಂತ ಅವ್ಯಯಗಳು: ಇರಲು, ಇರಲಾಗಿ, ಅಂದರೆ ಬರುತ್ತಿರಲು, ಬರುತ್ತಿರಲಾಗಿ. ಇವೆಲ್ಲ ಕೃದಂತ ಅವ್ಯಯಗಳಾಗಿದ್ದವು. ತದ್ದಿತಾಂತ ಅವ್ಯಯಗಳಂದರೆ ಅಂತೆ, ತನಕ, ವರೆಗೆ, ಮಟ್ಟಿಗೆ. ಇಲ್ಲಿ ಉದಾಹರಣೆಗೆ ರಾಮನಂತೆ, ಮನೆ ತನಕ. ಇವೆಲ್ಲ ತದ್ದಿತಾಂತ ಅವ್ಯಯಗಳು. ಕೊನೆಯ ವಿಧ ಅವಧಾರಣಾರ್ಥಕ ಅವ್ಯಯ: ಅದೇ, ಇದೇ, ನಾನೇ. ಇವುಗಳಲ್ಲಿ ಏಕಾರ ಬಂದಿರೋದನ್ನು ನೀವು ಗಮನಿಸ್ಬೋದು. ಇಲ್ಲಿ ಅವಧಾರಣಾರ್ಥಕ ಅವ್ಯಯಗಳನ್ನು ನಿಶ್ಚಯ, ನಿರ್ಣಯದ ಸಂದರ್ಭದಲ್ಲಿ, ಇಲ್ಲ ವಿಷಯವನ್ನು ಒತ್ತಿ ಹೇಳುವ ಸಂದರ್ಭದಲ್ಲಿ ಈ ಪದಗಳನ್ನು ಉಪಯೋಗ ಮಾಡಲಾಗುತ್ತೆ. ಅವ್ಯಯಗಳ ವಿಧಗಳಲ್ಲಿ ಅನುಕರಣಾವ್ಯಯಗಳು. ಇವು ಪ್ರೈಮರಿಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಮುಖ್ಯವಾಗಿ ಕೇಳ್ತಕ್ಕಂಥದ್ದು ಅನುಕರಣಾವ್ಯಯಗಳು. ಉಳಿದಿರ್ತಕ್ಕಂಥ ಅವ್ಯಯದ ವಿಧಗಳನ್ನು ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಎಲ್ಲ ಕೇಳಲಾಗತ್ತೆ. ಒಂದು ಪದನ ಕೊಟ್ಟು ಚೆನ್ನಾಗಿ, ಇದು ಯಾವ ಅವ್ಯಯಕ್ಕೆ ಉದಾಹರಣೆ? ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ: ಭಾವಸೂಚಕನೋ, ಕ್ರಿಯಾರ್ಥಕನೋ, ಸಾಮಾನ್ಯನೋ, ಅನುಕರಣನೋ. ಸಾಮಾನ್ಯ. ಹೀಗೆ ಇಲ್ಲಿ ಅವ್ಯಯದ ವಿಧಗಳು ಕಾಂಪಿಟೇಟಿವ್ ಎಕ್ಸಾಮ್ಗೆ ಇಲ್ಲಿ ಸ್ವಲ್ಪ ಡೀಪಾಗಿಯೇ ಕೊಡ್ತಾನೆ. ಸ್ಕೂಲ್ ಲೆವೆಲ್ಲು, ಪ್ರೈಮರಿ ಲೆವೆಲ್ ಅಂತಂದರೆ ಕೇವಲ ಅನುಕರಣಾವ್ಯಯಗಳನ್ನು ಮಾತ್ರ ಕೊಡಲಾಗುತ್ತೆ. ಈಗ ನಾವು ಮೇನ್ ಟಾಪಿಕ್ಕಿಗೆ ಬಂದ್ವಿ. ಅನುಕರಣಾವ್ಯಯ. ಅನುಕರಣಾವ್ಯಯ ಅಂದರೆ ಏನು? ನಾವು ಕೇಳಿದ ಯಾವುದೇ ಧ್ವನಿಯನ್ನು ಯಥಾವತ್ತಾಗಿ ಅನುಕರಿಸಿ ಹೇಳುವ ಶಬ್ದಗಳೇ ಅನುಕರಣಾವ್ಯಯಗಳು. ಅಂದರೆ ನಾವು ಕೇಳಿದ ಯಾವುದೇ ಧ್ವನಿ,
ನಾವು ಒಂದು ಯಾವುದೇ ಧ್ವನಿಯನ್ನು ಕೇಳ್ತಾ ಇದ್ವಿ, ಗಾಳಿ ಬೀಸೋದಾಗಲಿ, ನೀರು ಹರಿಯೋದಾಗಲಿ, ಗಂಟೆ ಶಬ್ದ, ಕಪ್ಪೆ ಒಟಗೂಡ್ತಕ್ಕಂಥದ್ದು, ಹಕ್ಕಿಗಳು ಚಿಲಿಪಿಲಿ ಗುಡ್ತಕ್ಕಂಥದ್ದು, ಯಾವುದೇ ವಸ್ತು ಢಣ್ಣಂತ ಬಿದ್ದಾಗ ಉಂಟಾಗ್ತಕ್ಕಂತಹ ಧ್ವನಿ, ಆ ಎಲ್ಲ ಧ್ವನಿಯನ್ನು ನಾವೇನು ಕೇಳ್ತೀವಲ್ಲ, ಯಾವುದೇ ಧ್ವನಿ ಆಗಿರ್ಬೋದು, ಮೋಟಾರು ಕಾರು ಹೋಗುವಂತಹ ಒಂದು ಧ್ವನಿ ಆಗಿರ್ಬೋದು, ಆ ಧ್ವನಿಯನ್ನು ಕೇಳಿಸುತ್ತಲ್ಲ, ನಮ್ಮ ಕಿವಿಗೆ ಧ್ವನಿ ಕೇಳಿಸುತ್ತಲ್ಲ, ಅದನ್ನು ನಾವು ಯಥಾವತ್ತಾಗಿ ಹೆಂಗೆ ಕಿವಿಗೆ ಕೇಳಿಸುತ್ತೋ ನಾವು ಹಾಗೆ ಶಬ್ದಗಳ ಮೂಲಕ ಹೇಳ್ತಾ ಇದ್ದೀವಿ. ಅದನ್ನೇ ಏನಂತ ಹೇಳಲಾಗುತ್ತೆ, ಅನುಕರಣಾವ್ಯಯ ಅಂತ ಹೇಳಲಾಗುತ್ತೆ. ಯಥಾವತ್ತಾಗಿ ಆ ಶಬ್ದ ಹೆಂಗೆ ಕೇಳಿಸುತ್ತೋ, ಈಗ ಪಕ್ಷಿಗಳು ಚೀವು ಚೀವು ಅಂತವು, ಆ ಕೇಳಿರ್ತಕ್ಕಂಥ ಸೌಂಡು, ಆ ಸೌಂಡ್ ನಮ್ಗೆ ಹೆಂಗೆ ಕೇಳುತ್ತೆ, ಪಕ್ಷಿಗಳದ್ದು ಚೀವು ಚೀವು ಅಂತ ಕೇಳಿಸುತ್ತೆ. ಸೊ ಅದನ್ನೇ ನಾವು ಕೇಳಿರ್ತಕ್ಕಂಥ ಶಬ್ದವನ್ನು ಅನುಕರಿಸಿ ಇಮಿಟೇಟ್ ಮಾಡಿ ನಾವೇನು ಪದಗಳ ರೂಪದಲ್ಲಿ ಹೇಳ್ತಾ ಇದ್ದೀವಿ. ಅದನ್ನೇ ಏನಂತ ಕರೀಲಾಗುತ್ತೆ, ಅನುಕರಣಾವ್ಯಯಗಳು ಅಂತ ಕರೀಲಾಗುತ್ತೆ. ಇವುಗಳಿಗೇನೋ ಅರ್ಥ ಇರಲ್ಲ, ಈ ಅನುಕರಣಾವ್ಯಯ ಪದಗಳಿಗೆ ಅರ್ಥ ಇರಲ್ಲ. ಕೇಳಿರುವಂತಹ ಧ್ವನಿಯನ್ನು ನಾವು ಅನುಕರಣೆ ಮಾಡಿ ಹೇಳ್ತಾ ಇದ್ದೀವಿ. ಉದಾಹರಣೆ, ಬೆಂಕಿಯು ಧಗ ಧಗ ಉರಿಯಿತು. ಬೆಂಕಿ ಉರಿಬೇಕಾದ್ರೆ ಧಗ ಧಗ ಉರಿಯುತ್ತೆ. ಆ ಧ್ವನಿಯನ್ನು ಏನು ಮಾಡ್ತಾ ಇದ್ವಿ, ನಾವು ಅನುಕರಣೆ ಮಾಡಿ ಹೇಳ್ತಾ ಇದ್ದೀವಿ. ಕಲ್ಲು ರೊಯ್ಯನೆ ಹಾರಿ ಬಂದಿತ್ತು. ಕಲ್ಲು ಹಾರಿ ಬರಬೇಕಾದ್ರೆ ಸೌಂಡ್ ಮಾಡಿ ರೊಯ್ ಅಂತ ಹಾರಿ ಬಂದು ಬೀಳುತ್ತೆ. ನಾಯಿ ಬೌ ಬೌ ಎಂದು ಬೊಗಳಿತು. ನಾಯಿ ಬೊಗಳುವಂತಹ ಶಬ್ದ ಬೌ ಬೌ ಎಂದು. ಇದು ಶಬ್ದವನ್ನು ನಾವು ಅನುಕರಣೆ ಮಾಡಿ ಹೇಳಿದ್ದೇ ವಿನಃ ಇದಕ್ಕೆ ಈ ಪದಗಳಿಗೆ ಅರ್ಥ ಇರಲ್ಲ. ನೋಡಿ, ದಗ ದಗ, ರೊಯ್ಯನೆ, ಬೌ ಬೌ ಇಂತಹ ಅರ್ಥವಿಲ್ಲದ ಧ್ವನಿ ವಿಶೇಷಗಳನ್ನು ಅನುಕರಣೆ ಮಾಡಿ ಹೇಳಿದ ಶಬ್ದಗಳನ್ನು ಅನುಕರಣಾವ್ಯಯಗಳು ಎನ್ನುತ್ತಾರೆ. ಇಲ್ಲಿ ಧ್ವನಿಯನ್ನು ನಾವು ಏನು ಮಾಡ್ತಾ ಇದ್ವಿ, ಅನುಕರಣೆ ಮಾಡಿ ಹೇಳ್ತಾ ಇದ್ವಿ. ಸೊ ಅಂತಹ ಶಬ್ದಗಳು ಏನಾಗಿದ್ದವು, ಅನುಕರಣಾವ್ಯಯಗಳು ಆಗಿದ್ದವು. ಇದೇ ರೀತಿ ಪಟಪಟ, ಚಟಪಟ, ಕರಕರ, ಗುಡುಗುಡು, ತಟತಟ, ಜುಳುಜುಳು, ಸುಯ್ಯನೆ ಇವೆಲ್ಲವು ಒಂದು ವಸ್ತು ಬಿದ್ದಾಗ ಢಣ ಢಣ, ಗಂಟೆ ನಾದ ಢಣ ಢಣ, ಅಲ್ಲಿ ಮಳೆ ಬಿದ್ದಾಗ ಏನು ರಪ ಅಂತ ಬೀಳುತ್ತೆ, ಪಟಪಟ ಅಂತ ಹೊಡೆಯುವಂಥ ಶಬ್ದ, ಇವೆಲ್ಲವುಗಳು ಏನಾಗಿದ್ದವು, ಅನುಕರಣಾವ್ಯಯಗಳಿಗೆ ಉದಾಹರಣೆ ಆಗಿದ್ದವು. ಕೇಳಿದ್ರಲ್ಲ, ಈ ಎಲ್ಲ ಶಬ್ದಗಳನ್ನು, ಈ ಎಲ್ಲ ಧ್ವನಿಯನ್ನು ಪದಗಳ ಮೂಲಕ ಅನುಕರಣೆ ಮಾಡಿ ಹೇಳೋದು. ಅಂಥ ಶಬ್ದಗಳನ್ನೇನಂತ ಕರೀಲಾಗುತ್ತೆ, ಅನುಕರಣಾವ್ಯಯಗಳು ಅಂತ ಕರೀಲಾಗುತ್ತೆ. ನಾವು ಮಾತನಾಡೋ ಸಂದರ್ಭದಲ್ಲಿ ಕೆಲವು ಪದಗಳನ್ನು ವಿಶಿಷ್ಟ ರೀತಿಯಲ್ಲಿ ಉಪಯೋಗ ಮಾಡ್ತಾ ಇದ್ವಿ. ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಕೆಲವು ಪದಗಳನ್ನು ವಿಶಿಷ್ಟ ರೀತಿಯಲ್ಲಿ ನಾವು ಬಳಕೆ ಮಾಡ್ತೀವಿ. ಇದು ಭಾಷೆಯ ಸೊಬಗನ್ನು ಕೂಡ ಹೆಚ್ಚಿಸುತ್ತೆ. ಅಂತಹ ಪದಗಳು ದ್ವಿರುಕ್ತಿಗಳು ಕೂಡ ಆಗಿದ್ದವು. ದಿನನಿತ್ಯ ಜೀವನದಲ್ಲಿ ನಾವು ದಿನನಿತ್ಯದ ದಿನಗಳಲ್ಲಿ ಈ ಪದಗಳನ್ನು ನಾವು ಬಳಸ್ತೀವಿ. ವಾಕ್ಯದಲ್ಲಿ ಪದವನ್ನು ಜೋಡಿಸುವ ಜಾಣ್ಮೆಯೇ ಶೈಲಿ. ಪದಗಳ ಆಯ್ಕೆ ಮತ್ತು ಜೋಡಣೆಯಲ್ಲಿ ಕೌಶಲ ಇದ್ದಾಗ ಶೈಲಿ ಸುಂದರವಾಗುತ್ತದೆ. ಭಾಷೆಯಲ್ಲಿ ಸಹಜ ಸ್ವಾಭಾವಿಕ ಪದಗಳೊಂದಿಗೆ ವಿಶಿಷ್ಟ ಅರ್ಥ ಬರುವಂಥ ಪದಗಳನ್ನು ಜೋಡಿಸಿ ಬಳಸುವುದುಂಟು. ಇಂತಹ ಪದ ಜೋಡಣೆಯಲ್ಲಿ ದ್ವಿರುಕ್ತಿ, ಜೋಡುನುಡಿ, ನುಡಿಗಟ್ಟು ಅಥವಾ ಪಡೆನುಡಿ ಎಂಬುದಾಗಿ ಹಲವು ವಿಧಗಳಿವೆ. ಭಾಷೆ, ಸಾಹಿತ್ಯ ಸುಂದರವಾಗಿರಬೇಕಂದ್ರೆ ಇದಕ್ಕೆ ಕಾರಣ ಉಪಯೋಗಿಸುವಂತಹ ಪದಗಳು. ವಿಶಿಷ್ಟ ಪದಗಳನ್ನು, ವಿಶೇಷ ಪದಗಳನ್ನು ಯಾವ ರೀತಿಯಾಗಿ ಹೆಚ್ಚು ಉಪಯೋಗ ಮಾಡ್ತಾ ಹೋಗ್ತೀವಿ, ಆ ರೀತಿಯಾಗಿ ಒಂದು ವಾಕ್ಯ ರಚನೆ, ಸಾಹಿತ್ಯ ಅನ್ನೋದು ಸುಂದರಗೊಳ್ತಾ ಹೋಗುತ್ತೆ. ಮಾತಿನ ಶೈಲಿ ಎನ್ನುವಂಥದ್ದು ಸುಂದರಗೊಳ್ತಾ ಹೋಗುತ್ತೆ. ಅಂಥವುಗಳಲ್ಲಿ ಈ ದ್ವಿರುಕ್ತಿ, ಜೋಡು ನುಡಿ, ನುಡಿಗಟ್ಟು ಇವೆಲ್ಲವುಗಳು ಕೂಡ ಒಂದಾಗಿದ್ದವು. ದ್ವಿರುಕ್ತಿ ಅಂದರೆ ಏನೋದರ ಅರ್ಥವನ್ನು ತಿಳಿಯೋಣ. ಹೌದು, ಮನೆ, ನಿಲ್ಲು, ಬನ್ನಿ, ಬೇಡ, ಓಡು, ಹೀಗೆ ಒಂದೇ ಪದ ಮಾತು ಇಲ್ಲವೇ ಬರವಣಿಗೆಯಲ್ಲಿ 2 ಸಾರಿ ಬಳಕೆಯಾದರೆ ಅದನ್ನು ದ್ವಿರುಕ್ತಿ ಎನ್ನುತ್ತಾರೆ. ಹೀಗೆ ಒಂದೇ ಪದನ
2 ಸಾರಿ ಉಪಯೋಗ ಮಾಡೋದು. ನೋಡಿ ಇಲ್ಲೆಲ್ಲ ಹೌದು ಹೌದು, ಒಂದೇ ಪದ 2 ಬಾರಿ ಇದೆಯಲ್ಲ, ಮನೆ ಮನೆ, ನಿಲ್ಲು ನಿಲ್ಲು. ಅಂದರೆ ಒಂದೇ ಪದವನ್ನು 2 ಬಾರಿ ಉಪಯೋಗ ಮಾಡ್ತಾಯಿದ್ವಿ. ಅದು ಭಾವೋದ್ವೇಗಕ್ಕೆ ಒಳಗಾಗಿ ಒಂದು ಭಾವನೆ, ನಿಲ್ಲು, ಯಾಕೆ ಓಡ್ತಾ ಇದೆಯಾ, ಬೇಗ ಬೇಗ ಬಾ, ಜಲ್ದಿ ಜಲ್ದಿ ಬರಿ. ಹೌದಾ, ನಾವು ಭಾವೋದ್ವೇಗಕ್ಕೆ ಒಳಗಾಗಿ ಏನು ಮಾಡ್ತಾ ಇದ್ದೀವಿ, ಇಲ್ಲಿ ಆ ಪದಗಳನ್ನು, ಒಂದೇ ಪದಗಳನ್ನು 2 ಬಾರಿ ಉಪಯೋಗ ಮಾಡ್ತಾ ಇದ್ದೀವಲ್ಲ, ಅದನ್ನೇ ದ್ವಿರುಕ್ತಿ ಅಂತ ಕರೀಲಾಗುತ್ತೆ. ಅಕ್ಷರಶಃ ಅರ್ಥವನ್ನು ನೋಡಲಾಗಿ ದ್ವಿ ಎಂದರೆ 2, ಉಕ್ತಿ ಎಂದರೆ ಹೇಳು, ದ್ವಿರುಕ್ತಿ ಎಂದರೆ 2 ಬಾರಿ ಹೇಳು ಎಂದರ್ಥ. ದ್ವಿ ಅಂದರೆ 2, ದ್ವಿ ಪದದ ಅರ್ಥ 2, ಹಾಗೆ ಉಕ್ತಿ ಪದದ ಅರ್ಥ ಏನು, ಹೇಳು ಅಂತ. ಒಟ್ಟಾರೆಯಾಗಿ ದ್ವಿರುಕ್ತಿ ಅಂದರೆ 2 ಬಾರಿ ಹೇಳು. ಒಂದು ಪದನ 2 ಬಾರಿ ಹೇಳೋದನ್ನು, 2 ಬಾರಿ ಉಚ್ಚರಿಸುವುದನ್ನು ದ್ವಿರುಕ್ತಿ ಅಂತ ಕರೀಲಾಗುತ್ತೆ. ಈ ಪದಗಳನ್ನು ಯಾವಾಗ ಉಪಯೋಗ ಮಾಡಲಾಗುತ್ತೆ ಅಂದರೆ, ಸಾಮಾನ್ಯವಾಗಿ ಉತ್ಸಾಹ, ಅವಸರ, ದುಃಖ ಇತ್ಯಾದಿ ಸಂದರ್ಭಗಳಲ್ಲಿ ಭಾವನೆಗಳ ತೀವ್ರತೆಯನ್ನು ವ್ಯಕ್ತಪಡಿಸುವಾಗ ದ್ವಿರುಕ್ತಿಗಳು ಬಳಕೆಯಾಗುತ್ತವೆ. ನೋಡಿ, ಭಾವನೆಗಳ ತೀವ್ರತೆ, ಉತ್ಸಾಹದ ಸಂದರ್ಭದಲ್ಲಿ, ದುಃಖದ ಸಂದರ್ಭದಲ್ಲಿ, ಅವಸರ, ಗಡಿಬಿಡಿಯ ಸಂದರ್ಭದಲ್ಲಿ ಇಂತಹ ಪದಗಳು ನಾವು ಬಳಕೆ ಮಾಡ್ತಾ ಇದ್ದೀವಿ. ಇಂತಹ ಪದಗಳು ಏನಾಗುತ್ತೆ, ಅಲ್ಲಿ ವ್ಯಕ್ತ ಆಗುತ್ತೆ. ಕೆಲವೊಮ್ಮೆ ದ್ವಿರುಕ್ತಿಯಲ್ಲಿನ 2 ಪದಗಳು ಕೂಡಿದಾಗ ಮೊದಲ ಪದ ರೂಪಾಂತರಗೊಳ್ಳುವುದು. ಕೆಲವೊಂದು ಸಂದರ್ಭದಲ್ಲಿ ದ್ವಿರುಕ್ತಿ, ಈಗ ನೋಡಿ, ಹೌದು ಹೌದು, ಬನ್ನಿ ಬನ್ನಿ, ಹೋಗು ಹೋಗು, ನಿಲ್ಲು ನಿಲ್ಲು, ಬರೆ ಬರೆ, ಓಡು ಓಡು, ಸಾಕು ಸಾಕು, ಬೇಕು ಬೇಕು, ಇವೆಲ್ಲವುಗಳು ಏನಾಗಿದ್ದವು, ದ್ವಿರುಕ್ತಿ. ಒಂದು ಪದನ 2 ಬಾರಿ ಅಲ್ಲಿ ಉಚ್ಚಾರಣೆ ಮಾಡ್ತಾ ಇದ್ವಿ. ಕೆಲವೊಂದು ಸಾರಿ ಇನ್ನು ಯಾವ ರೀತಿ ಆಗುತ್ತೆ ಅಂತಂದರೆ, ಇಲ್ಲಿ 2 ಪದಗಳು ಕೂಡಿ ಮೊದಲ ಪದ ಏನಿಲ್ಲಿ ರೂಪಾಂತರಗೊಳ್ಳುವುದು. 2 ಸೇಮ್ ಪದಗಳಿರುತ್ತೆ, ಅದು ಸೇರಿ ಏನಾಗುತ್ತೆ, ಮತ್ತು ಮೊದಲನೇ ಪದ ಏನಾಗುತ್ತೆ, ಅಲ್ಲಿ ರೂಪಾಂತರ ಬದಲಾಗುತ್ತೆ, ಚೇಂಜ್ ಆಗುತ್ತೆ. ಇಲ್ಲಿ ಉದಾಹರಣೆ ನೋಡಿ, ಕಡೆ ಪ್ಲಸ್ ಕಡೆ ಏನಾಗುತ್ತೆ, ಕಟ್ಟ ಕಡೆ. ಹೌದಾ, ಮೊದಲನೇ ಕೊನೆ ಪದ ಕಡೆ ಅನ್ನೋದು ಹಾಗೆ ಇದೆ, ಇಲ್ಲಿ ಮೊದಲನೇ ಪದ ಕಟ್ಟ ಅಂತ ಇಲ್ಲಿ ಬದಲಾಗಿದೆ, ರೂಪಾಂತರಗೊಂಡಿದೆ. ಕೆಳಗೆ ಕೆಳಗೆ, ಕೆಳ ಕೆಳಗೆ, ತುದಿ ಪ್ಲಸ್ ತುದಿ, ತುತ್ತ ತುದಿ, ಇವನು ಕೂಡ ದ್ವಿರುಕ್ತಿ ಅಂತಲೇ ಕರೀಲಾಗುತ್ತೆ. ಮೊದಲು ಪ್ಲಸ್ ಮೊದಲು, ಮೊತ್ತ ಮೊದಲು, ಹೊಸದು ಪ್ಲಸ್ ಹೊಸದು, ಹೊಚ್ಚ ಹೊಸದು. ಇಲ್ಲಿ ನೋಡಿ, ಎಲ್ಲದರಲ್ಲೂ ನೀವು ಗಮನಿಸಿರ್ಬೋದು, ಮೊದಲ ಪದ ರೂಪಾಂತರಗೊಳ್ಳುವುದು, ಮೊದಲ ಪದ ರೂಪಾಂತರಗೊಂಡಿರೋದನ್ನು ನೀವು ನೋಡ್ಬೋದು. ಹೊಸದು ಪ್ಲಸ್ ಹೊಸದು, ಹೊಚ್ಚ ಹೊಸದು. ನೋಡಿ, ಇಲ್ಲಿ ಹೊಚ್ಚ ಅನ್ನುವಂಥದ್ದು ಮೊದಲ ಪದ ಇಲ್ಲಿ ಬದಲಾಗಿದೆ. 1 ಪ್ಲಸ್ 1, ಒಂದೊಂದು. ಹೀಗೆ ಈ ಪದಗಳನ್ನು ಕೂಡ ಏನಂತ ಕರೀಲಾಗುತ್ತೆ, ದ್ವಿರುಕ್ತಿ ಅಂತ ಕರೀಲಾಗುತ್ತೆ. ಇಲ್ಲಿ ದ್ವಿರುಕ್ತಿಯಲ್ಲೂ ಕೂಡ 2 ಪದಗಳಿದ್ದವು, ಸೇಮ್ ಒಂದೇ ತೆರನಾಗಿರ್ತಕ್ಕಂಥ 2 ಪದಗಳು. ಆದರೆ ಈ ದ್ವಿರುಕ್ತಿಯಲ್ಲಿರುವಂತಹ ಪದಗಳಿಗೆ ಅರ್ಥ ಇರುತ್ತೆ. ಅನುಕರಣಾವ್ಯಯದಲ್ಲೂ ಕೂಡ 2 ಪದಗಳು, ಪಟಪಟ, ರಪರಪ, ಢಣ ಢಣ. ಇಲ್ಲಿನೂ ಕೂಡ ಢಣ ಢಣ. ನೋಡಿ, ಸೇಮ್ ವರ್ಡ್, ಸೇಮ್ ಪದಗಳು. ಆದರೆ ಇವಕ್ಕೇನು ಅನುಕರಣಾವ್ಯಯಗಳಿಗೆ ಅರ್ಥ ಇರುವುದಿಲ್ಲ, ದ್ವಿರುಕ್ತಿಗಳಿಗೆ ಅರ್ಥ ಇರುತ್ತೆ. ಇದು ವ್ಯತ್ಯಾಸ. ಅರ್ಥ ಆಯ್ತಲ್ಲ? ಹಾಗಾದರೆ ಕ್ವಶನ್ ಯಾವ ರೀತಿ ಬರುತ್ತೆ ಅಂದರೆ, ಅನುಕರಣಾವ್ಯಯ ಪದಕ್ಕೆ ಉದಾಹರಣೆ. ಕೆಳಗಡೆ ಆಪ್ಷನ್ಸ್ 4 ಆಪ್ಷನ್ಸ್ ಕೊಟ್ಟಿರ್ತಾನೆ. ಒಂದು ಅನುಕರಣಾವ್ಯಯ ಇರುತ್ತೆ, ಒಂದು ಜೋಡು ನುಡಿ ಕೊಟ್ಟಿರ್ತಾನೆ, ಇನ್ನೊಂದು ದ್ವಿರುಕ್ತಿ ಕೊಟ್ಟಿರ್ತಾನೆ, ಇನ್ನೊಂದು ಬೇರೆದು ಯಾವುದೋ ಇಲ್ಲ, ದ್ವಿರುಕ್ತಿ ಪದಕ್ಕೆ ಉದಾಹರಣೆ ಯಾವುದು ಅಂತ ಕೇಳಿರ್ತಾನೆ. ಅದರಲ್ಲಿ 4 ಕೊಟ್ಟಿರ್ತಾನೆ. ಒಂದು ದ್ವಿರುಕ್ತಿ, ಒಂದು ಅನುಕರಣಾವ್ಯಯ, ಇನ್ನೊಂದು ಜೋಡು ನುಡಿ, ಇನ್ನೊಂದು ಯಾವುದನ್ನು ಕೊಟ್ಟಿರ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಕ್ವಶನ್ಸು ನಿಮಗೆ ಎಕ್ಸಾಮಲ್ಲಿ ಬರುತ್ತೆ. ಅರ್ಥ ಆಗಿದೆಯಲ್ಲ? ಸರಿ, ಹಾಗಿದ್ದರೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.